ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ವಿಷಯದ ಮುಂದುವರಿದ ಅಧ್ಯಯನದ ತರಗತಿಯಲ್ಲಿ ನಾವಿದ್ದೇವೆ. ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಅರ್ಥಶಾಸ್ತ್ರದ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ನಿಮಗೆ ಗೊತ್ತಿದೆ, ದಿ ಸಬ್ಜೆಕ್ಟ್ ಎಕನಾಮಿಕ್ಸ್ ಕನ್ಸಿಸ್ಟ್ ವಿತ್ 2 ಪಾರ್ಟ್ಸ್. ಅರ್ಥಶಾಸ್ತ್ರ ಅನ್ನುವಂಥದ್ದು 2 ವಿಭಾಗಗಳನ್ನು ಒಳಗೊಂಡಿರುವಂಥದ್ದು ನಿಮಗೆ ಈಗ ಪ್ರಥಮ PUC ಇರುವಂಥ ಸಿಲೆಬಸ್ನಲ್ಲಿ. ಸೊ ಅದರಲ್ಲಿ ಮೊದಲನೇದು ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ. ಎರಡನೇದು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್, ಅರ್ಥಶಾಸ್ತ್ರಕ್ಕಾಗಿ ಸಂಖ್ಯಾಶಾಸ್ತ್ರ. ಸೊ 2 ವಿಭಾಗಗಳನ್ನು ನಿಮ್ಮ ಅರ್ಥಶಾಸ್ತ್ರ ವಿಷಯ ಒಳಗೊಂಡಿದೆ. ಆ ಅರ್ಥಶಾಸ್ತ್ರ ವಿಭಾಗದ ಮೊದಲನೆಯ ಪಾರ್ಟ್ ಏನಿದೆಯಲ್ಲ ಅದು ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ. ಸೊ ಭಾರತದ ಆರ್ಥಿಕತೆ ಅಂದ ತಕ್ಷಣ ಇದರಲ್ಲಿ 3 ವಿಭಾಗಗಳನ್ನು ನೀವು ನೋಡ್ತೀರಿ. ಈಗಾಗಲೇ ನಿಮಗೆ 2 ಚಾಪ್ಟರ್ ಈ ಇಂಡಿಯನ್ ಎಕಾನಮಿಯಿಂದ ಮುಗಿದಿದೆ. ಸೊ ಮೊದಲನೇ ಅಧ್ಯಾಯದಲ್ಲಿ ಇನ್ ಫಸ್ಟ್ ಚಾಪ್ಟರ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಇಂಡಿಯನ್ ಎಕಾನಮಿ ಸಿನ್ಸ್ ಬ್ರಿಟಿಷ್ ರೂಲ್. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಭಾರತದ ಆರ್ಥಿಕ ಸ್ಥಿತಿಗತಿ ಏನಿತ್ತು ಎನ್ನುವುದನ್ನು ಮೊದಲನೇ ಅಧ್ಯಾಯದಲ್ಲಿ ನೀವು ಸ್ಟಡಿ ಮಾಡಿದ್ದೀರ. ಇನ್ ದಿ ಸೆಕೆಂಡ್ ಚಾಪ್ಟರ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಇಂಡಿಯನ್ ಎಕಾನಮಿ ಸಿನ್ಸ್ 1951 ಟು 1990. ಎರಡನೇ ಅಧ್ಯಾಯದಲ್ಲಿ 1951ರಿಂದ 1990ರವರೆಗಿನ ಭಾರತದ ಆರ್ಥಿಕ ಸ್ಥಿತಿಗತಿ ಎನ್ನುವಂಥದ್ದು ಹೇಗಿತ್ತು ಎನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿದಿರಿ. ಸೊ ಇಲ್ಲಿ 1951ರಿಂದ 1990ರವರೆಗಿನ ಅವಧಿಯನ್ನು ಮಾತ್ರ ಯಾಕೆ ಪರಿಗಣಿಸಿದ್ದಾರೆ ಅಂತ ಹೇಳಿದ್ರೆ, 1951ರಲ್ಲಿ ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಆರಂಭಿಸಲಾಯಿತು. ಸೊ ಯೋಜನೆಗಳ ಆರಂಭದ ಕಾಲದಿಂದ ಆ ಯೋಜನೆಗಳು ಮುಂದುವರಿಯುವ ಅವಧಿ, ಅದರ ಜೊತೆಗೆ 1991ರಲ್ಲಿ ನಮ್ಮಲ್ಲಿ ಏನಾಗ್ತದೆ, ಹೊಸ ಆರ್ಥಿಕ ನೀತಿ ಅನ್ನುವಂಥದ್ದು ಬರ್ತದೆ. ಯೋಜನೆಗಳು ಆರಂಭವಾದ ಅವಧಿಯಿಂದ ಈ ಹೊಸ ಆರ್ಥಿಕ ನೀತಿ ಜಾರಿಗೆ ಬರುವವರೆಗಿನ ಅವಧಿಯನ್ನು ನೀವು 2ನೇ ಚಾಪ್ಟರ್ನಲ್ಲಿ ಓದಿದಿರಿ. ಈಗ ನಿಮಗೆ ಇರುವಂಥದ್ದು 3ನೇ ಚಾಪ್ಟರ್, ಎಕನಾಮಿಕ್ ರಿಫಾರ್ಮ್ಸ್ ಸಿನ್ಸ್ 1991. 1991ರ ನಂತರದ ಆರ್ಥಿಕ ಸುಧಾರಣೆಗಳು. ಈ ಒಂದು ಅಧ್ಯಯನದಲ್ಲಿ ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಫೋಕಸ್ಡ್ ಆನ್ 3 ಮೇಜರ್ ಥಿಂಗ್ಸ್, ದಟ್ ಈಸ್ ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್. ಈ ಒಂದು ಅಧ್ಯಯನದಲ್ಲಿ ನಾವೇನು ಮಾಡ್ತೀವಿ, 3 ಪ್ರಮುಖ ವಿಷಯಗಳ ಕುರಿತು ಗಮನವನ್ನು ಕೊಡ್ತೀವಿ. ಅದರಲ್ಲಿ ಮೊದಲನೇದು ಉದಾರೀಕರಣ, ಖಾಸಗೀಕರಣ, ಇನ್ನೊಂದು ಜಾಗತೀಕರಣ. ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್. ಸಾಮಾನ್ಯವಾಗಿ ಇವುಗಳನ್ನು ನಾವೇನಂತ ಸೂಚಿಸ್ತೀವಿ ಅಂತ ಹೇಳಿದ್ರೆ LPG. LPG ಅಂತ ಹೇಳಿದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ. ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್. ಸೊ ಈ 3 ವಿಷಯಗಳ ಕುರಿತು ನಾವು ಹೆಚ್ಚಿಗೆ ಫೋಕಸನ್ನು ಮಾಡ್ತೀವಿ. ಈ ಅಧ್ಯಯನವನ್ನು ಓದಲಿಕ್ಕಿಂತ ಮೊದಲು ನೀವು ಈಗಾಗಲೇ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಕಾನ್ಸೆಪ್ಟ್ಗಳನ್ನು ಏನು ಮಾಡ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಸೊ ಅದರ ಜೊತೆಯಲ್ಲಿ ಭಾರತ ಸ್ವಾತಂತ್ರ್ಯ ಬಂದ ನಂತರದ ಅವಧಿಯಲ್ಲಿ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಹೋಗಲಿಕ್ಕೆ, ಆರ್ಥಿಕ ಬೆಳವಣಿಗೆಯ ಸಲುವಾಗಿ ಏನು ಮಾಡ್ತು ಅಂತ ಹೇಳಿದ್ರೆ ಮಿಶ್ರ ಅರ್ಥವ್ಯವಸ್ಥೆ ಪದ್ಧತಿಯನ್ನು ಜಾರಿಗೆ ತಂತು. ಸೊ
Since independence, India followed mixed economy. Mixed economy means it's the mixture of both capitalism and socialism. ಈ ಮಿಶ್ರ ಅರ್ಥವ್ಯವಸ್ಥೆಯನ್ನು ನಾವು ಸ್ವಾತಂತ್ರ್ಯ ಬಂದ ನಂತರದ ಅವಧಿಯಿಂದಲೇ ಭಾರತದಲ್ಲಿ ಅಳವಡಿಸಿಕೊಂಡ್ವಿ. ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿದ್ರೆ ಸಮಾಜವಾದಿ ಪದ್ಧತಿ ಮತ್ತು ಬಂಡವಾಳಶಾಹಿ ಪದ್ಧತಿ, ಈ ಎರಡೂ ಪದ್ಧತಿಗಳ ಮಿಶ್ರಣವನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಇದರ ಬಗ್ಗೆ ನೀವು ಸಾಕಷ್ಟು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಿ. ಬಂಡವಾಳಶಾಹಿ ಅಂತ ಹೇಳಿದ್ರೆ ಏನು, ಸಮಾಜವಾದಿ ಅಂತ ಹೇಳಿದ್ರೆ ಏನು. ಜನರಲ್ ಆಗಿ ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ಸರ್ಕಾರವೇ ನಿಯಂತ್ರಿಸುತ್ತದೆ. ದಿ ಎಕನಾಮಿಕ್ ಆಕ್ಟಿವಿಟೀಸ್ ಡೈರೆಕ್ಟೆಡ್ ಬೈ ಗೌರ್ಮೆಂಟ್ ಓನ್ಲಿ ಇನ್ ಸೋಷಿಯಲಿಸಮ್. ಸೊ ಬಂಡವಾಳಶಾಹಿ ಅಂತ ಹೇಳಿದ್ರೆ ಇಟ್ಸ್ ಎ ಮಾರ್ಕೆಟ್ ಡ್ರೈವನ್ ಎಕಾನಮಿ, ಮಾರುಕಟ್ಟೆ ಚಾಲಿತ ಅರ್ಥವ್ಯವಸ್ಥೆ. ಅಂದರೆ ಇಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಪಾತ್ರ ಇರೋದಿಲ್ಲ, ಸಂಪೂರ್ಣವಾಗಿ ಖಾಸಗಿಯವರೇ ನಿರ್ವಹಿಸ್ತಾರೆ. ಭಾರತ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಈ ಸಮಾಜವಾದಿಯಲ್ಲಿರುವಂತಹ ಒಳ್ಳೆಯ ಅಂಶಗಳು ಜೊತೆಗೆ ಬಂಡವಾಳಶಾಹಿ ಪದ್ಧತಿಯಲ್ಲಿರುವಂತಹ ಒಳ್ಳೆಯ ಅಂಶಗಳು, ಈ ಎರಡೂ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತು. ಸೊ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡ ನಂತರದಲ್ಲಿ ಭಾರತಕ್ಕೆ ಇರುವಂತಹ ಸವಾಲೇನಿತ್ತು ಅಂತ ಹೇಳಿದ್ರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು, ಎಕನಾಮಿಕ್ ಡೆವಲಪ್ಮೆಂಟನ್ನು ಸಾಧಿಸುವಂಥದ್ದು. ಸೊ ಆರ್ಥಿಕ ಅಭಿವೃದ್ಧಿ ಅಂದ್ರೇನು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ ಸರ್ಕಾರ ಇಲ್ಲೇನು ಮಾಡ್ತು, ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತು. ಯಾಕಾಗಿ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತು ಅಂತ ಹೇಳಿದ್ರೆ ತನ್ನ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋ ಸಲುವಾಗಿ. ಅದರ ಜೊತೆಯಲ್ಲಿ ಈ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಎಲ್ಲ ಆರ್ಥಿಕ ನೀತಿಗಳು, ಎಕನಾಮಿಕ್ ಪಾಲಿಸೀಸ್, ಆರ್ಥಿಕ ನೀತಿಗಳು ಜೊತೆಯಲ್ಲಿ ಕಾನೂನುಗಳನ್ನು ಜಾರಿಗೊಳಿಸ್ತು. ಸೊ ಈ ಕಾನೂನುಗಳು ಏನಾದವು ಅಂತ ಹೇಳಿದ್ರೆ ಹಂತ ಹಂತವಾಗಿ ಮೊದಲಿಗೆ ಉತ್ತಮ ಪರಿಣಾಮವನ್ನು ಬೀರಿದರೂ ಕೂಡ ಅರ್ಥವ್ಯವಸ್ಥೆಯನ್ನು ಸಂಕಷ್ಟದಲ್ಲಿ ಸಿಲುಕಿಸಲಿಕ್ಕೆ ಕಾರಣವಾಯಿತು. ಸೊ ಮೊದಲಿಗೆ ಈ ಆರ್ಥಿಕ ನೀತಿಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಇದರಿಂದ ನಾವು ಆರ್ಥಿಕ ಪ್ರಗತಿಯನ್ನು ಕಂಡ್ವಿ. ತದನಂತರದಲ್ಲಿ ಈ ನೀತಿಗಳು ಮತ್ತು ಕಾನೂನುಗಳಿಂದಾಗಿಯೇ ಭಾರತದ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಕುಂಠಿತವಾಗ್ತಾ ಹೋಯಿತು. ಸೊ ಅವ್ರು ತಂದಿರುವಂತಹ ನೀತಿಗಳು ಹೇಗಿದ್ವು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕನ್ನು ವಿಸ್ತರಣೆ ಮಾಡಲಿಕ್ಕಾಗಲಿ ಅಥವಾ ಬ್ಯಾಂಕಿನ ಹೊಸ ಶಾಖೆಯನ್ನು ತೆರೀಲಿಕ್ಕಾಗಲಿ ಅವರು ಸಂಬಂಧಪಟ್ಟಂಥ ಪ್ರಾಧಿಕಾರಗಳು ಅಂದರೆ ಸಾಮಾನ್ಯವಾಗಿ RBIನಿಂದ ಅವ್ರೇನು ಮಾಡಬೇಕಾಗಿತ್ತು, ಪರ್ಮಿಷನನ್ನು ತಗೊಳ್ಬೇಕಾಗಿತ್ತು. ನೀವು ಯಾವುದೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗಿದ್ದರೂ ಸರ್ಕಾರದಿಂದ ಲೈಸೆನ್ಸನ್ನು ಪಡ್ಕೊಳ್ಬೇಕಾಗಿತ್ತು. ನೀವು ಯಾವ ರೀತಿ ಉತ್ಪಾದನೆಯನ್ನು ಮಾಡ್ತೀರಿ, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡ್ತೀರಿ, ಯಾವ ತಂತ್ರಜ್ಞಾನವನ್ನು ಉಪಯೋಗಿಸಿ ಉತ್ಪಾದನೆಯನ್ನು ಮಾಡ್ತೀರಿ, ಇವೆಲ್ಲವನ್ನೂ ಕೂಡ ಸರ್ಕಾರ ನಿಯಂತ್ರಣದಲ್ಲಿಡ್ತಿತ್ತು. ಸೊ ಹೀಗೆ ನಿಯಂತ್ರಣದಲ್ಲಿ ಇದ್ದಾಗ ಆರ್ಥಿಕ ಚಟುವಟಿಕೆಗಳು ಸರ್ಕಾರದ ಕಪಿಮುಷ್ಟಿಗೆ ಸಿಲುಕ್ತವೆ. ಸರ್ಕಾರದ ಕಪಿಮುಷ್ಟಿಗೆ ಸಿಲುಕಿದಂಥ ಸಂದರ್ಭದಲ್ಲಿ ನಮಗೇನು ಉದ್ದೇಶ ಇತ್ತು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕನ್ನುವಂಥ ಉದ್ದೇಶ ಇತ್ತು. ಆದರೆ ಈ ಸರ್ಕಾರದ ನೀತಿಗಳು ಮತ್ತು ಕಾನೂನುಗಳಿಂದಾಗಿ ನಾವು ಅಂದುಕೊಂಡಷ್ಟು ಪ್ರಮಾಣದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ 1980ರ ದಶಕದಿಂದ ಭಾರತದಲ್ಲಿ ಸಾರ್ವಜನಿಕ ಸಾಲದ ಪ್ರಮಾಣ ಮಿತಿಮೀರಿ ಬೆಳೀತಾ ಹೋಯಿತು. ಸಾರ್ವಜನಿಕ ಸಾಲ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಮುಂದೆ ಹೇಳ್ತೀನಿ. ಭಾರತದಲ್ಲಿ 1980ರ ದಶಕದಿಂದಲೇ ಸಾರ್ವಜನಿಕ ಸಾಲದ ಪ್ರಮಾಣ ಮಿತಿಮೀರಿ ಬೆಳೀತಾ ಹೋಯಿತು. ಅದರ ಜೊತೆಯಲ್ಲಿ ವಿದೇಶಿ ವಿನಿಮಯ ಸಂಗ್ರಹ, ಫಾರೆನ್ ಎಕ್ಸ್ಚೇಂಜ್ ರಿಸೋರ್ಸ್. ವಿದೇಶಿ ವಿನಿಮಯ ಅಂತ ಹೇಳಿದ್ರೆ ನಾವು ಬೇರೆ ದೇಶದ ಜೊತೆ ವ್ಯಾಪಾರವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೂಪಾಯಿಯಲ್ಲಿ ಅಥವಾ ನಮ್ಮ ದೇಶದ ನಾಣ್ಯಗಳಲ್ಲಿ ನಾವೇನು ಮಾಡಲಿಕ್ಕಾಗೋದಿಲ್ಲ, ವ್ಯಾಪಾರವನ್ನು ಮಾಡಲಿಕ್ಕಾಗೋದಿಲ್ಲ.
ಬದಲಾಗಿ ಯಾವ ದೇಶದೊಂದಿಗೆ ವ್ಯಾಪಾರವನ್ನು ಮಾಡ್ತೀವೋ ಆ ದೇಶದ ನಾಣ್ಯಗಳ ರೂಪದಲ್ಲಿ ನಾವೇನು ಮಾಡಬೇಕಾಗ್ತದೆ, ವ್ಯಾಪಾರವನ್ನು ಮಾಡಬೇಕಾಗ್ತದೆ. ಸೊ ಹೀಗೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡುವ ಸಲುವಾಗಿ ನಮ್ಮ ಹತ್ತಿರ ಸಂಗ್ರಹ ಮಾಡಿಟ್ಟುಕೊಂಡಂತಹ ವಿದೇಶಿ ನಾಣ್ಯವನ್ನು ವಿದೇಶಿ ವಿನಿಮಯ ಸಂಗ್ರಹ, ಫಾರೆನ್ ಎಕ್ಸ್ಚೇಂಜ್ ರಿಸೋರ್ಸ್ ಅಂತ ಹೇಳಿ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಪೆಟ್ರೋಲಿಯಂ ಪದಾರ್ಥಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ, ಆನಂತರ ರಾಸಾಯನಿಕಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಈ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಅವರಿಗೆ ಪೇ ಮಾಡಲಿಕ್ಕೆ ವಿದೇಶಿ ವಿನಿಮಯ ಅನ್ನುವಂಥದ್ದು ಅವಶ್ಯಕವಾಗಿರ್ತದೆ. ಸೊ ಆ ಕಾರಣಗಳಿಂದಾಗಿ ನಾವು ವಿದೇಶಿ ವಿನಿಮಯವನ್ನು ಸಂಗ್ರಹ ಮಾಡ್ಕೊಂಡಿಟ್ಕೊಟ್ಟಿರ್ತೀವಿ. ಒಂದೆಡೆ 1980ರ ದಶಕದಲ್ಲಿ ಸಾರ್ವಜನಿಕ ಸಾಲದ ಪ್ರಮಾಣ ಅನ್ನುವಂಥದ್ದು ಮಿತಿ ಮೀರಿ ಜಾಸ್ತಿ ಆಗ್ತಾ ಹೋಯಿತು. ಅದರ ಜೊತೆಯಲ್ಲಿ ನಮ್ಮಲ್ಲಿ ಇರಬೇಕಾಗಿರತಕ್ಕಂತಹ ವಿದೇಶಿ ವಿನಿಮಯದ ಪ್ರಮಾಣ ಏನಾಯಿತು, ತುಂಬ ಕಡಿಮೆ ಆಗಿಬಿಡ್ತು. ಒಟ್ಟಾರೆಯಾಗಿ ಭಾರತ ಆರ್ಥಿಕ ಬಿಕ್ಕಟ್ಟನ್ನು ಈ 1990ರ ಆರಂಭದ ದಶಕದಲ್ಲಿ ಏನು ಮಾಡ್ತು, ಆರ್ಥಿಕ ಬಿಕ್ಕಟ್ಟನ್ನು ಹೊಂದಿತು. ಸೊ ಈ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರೋದಕ್ಕೆ ಆಗದೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಭಾರತದ ಸರ್ಕಾರ ಅಂತಿಮವಾಗಿ 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರಲಿಕ್ಕೆ ಮುಂದಾಯಿತು. ಸೊ ಇದು ನೂತನ ಆರ್ಥಿಕ ನೀತಿ ಅಂದರೆ ಏನು, ನೂತನ ಆರ್ಥಿಕ ನೀತಿ ಯಾಕಾಗಿ ಜಾರಿಗೆ ಬಂತು ಅನ್ನೋದನ್ನು ಇನ್ನೂ ಡೀಟೇಲ್ ಆಗಿ ಮುಂದಿನ ಸೆಷನ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ಬ್ರೀಫಾಗಿ ಹೇಳಿದ್ದೀನಿ. ಅದರ ಜೊತೆಗೆ ಈ ಒಂದು ಅಧ್ಯಾಯದಲ್ಲಿ in this chapter we have to focus on 3 major things. ಈ ಒಂದು ಅಧ್ಯಯನದಲ್ಲಿ ನಾವು 3 ಪ್ರಮುಖವಾದಂಥ ವಿಷಯಗಳ ಕುರಿತು ಗಮನವನ್ನು ಹರಿಸಬೇಕಾಗ್ತದೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಆರ್ಥಿಕ ಬಿಕ್ಕಟ್ಟಿನ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಆಫ್ ಎಕಾನಮಿಕ್ ಕ್ರೈಸಿಸ್ ಆರ್ ಬ್ಯಾಕ್ಗ್ರೌಂಡ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್. ಎರಡನೇದು ಅವುಗಳ ನಿಯಂತ್ರಣಕ್ಕೆ ಸರ್ಕಾರ ತೆಗೆದುಕೊಂಡ ಕ್ರಮಗಳು. ಆರ್ಥಿಕ ಬಿಕ್ಕಟ್ಟನ್ನು ನಿಯಂತ್ರಿಸಲಿಕ್ಕೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು, ದಿ ಮೆಜರ್ಸ್ ದಟ್ ಗೌರ್ಮೆಂಟ್ ಹ್ಯಾಸ್ ಅಡಾಪ್ಟೆಡ್. ಆ್ಯಂಡ್ ನೆಕ್ಸ್ಟ್ ಒನ್, ವಿವಿಧ ವಲಯಗಳ ಮೇಲೆ ಈ ಸರ್ಕಾರ ತೆಗೆದುಕೊಂಡಿರುವಂತಹ ನಿಯಂತ್ರಣ ಕ್ರಮಗಳ ಪರಿಣಾಮಗಳು. ವಿವಿಧ ವಲಯಗಳ ಮೇಲೆ ಸರ್ಕಾರದ ನಿಯಂತ್ರಣ ಕ್ರಮಗಳ ಪರಿಣಾಮಗಳು, ದೇರ್ ಇಂಪ್ಯಾಕ್ಟ್ ಆನ್ ವೇರಿಯಸ್ ಸೆಕ್ಟರ್ಸ್ ಆಫ್ ಎಕಾನಮಿ. ಆರ್ಥಿಕತೆಯ ವಿವಿಧ ವಲಯಗಳ ಮೇಲೆ ಸರ್ಕಾರದ ತೆಗೆದುಕೊಂಡಂಥ ಕ್ರಮಗಳ ಪರಿಣಾಮಗಳು. ಈ ಮೂರನ್ನು ಈ ಚಾಪ್ಟ್ರಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಹಂತ ಹಂತವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹಿನ್ನೆಲೆ, ನಿಮಗೆ ಒಂದು ಕ್ವಶನನ್ನು ಕೇಳ್ಬೋದು, 4 ಮಾರ್ಕ್ಸಿಗೆ ಸಾಮಾನ್ಯವಾಗಿ ಈ ಪ್ರಶ್ನೆ ಪ್ರಮುಖವಾಗಿರುತ್ತದೆ. ಭಾರತದ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆಯನ್ನು ಬರೆಯಿರಿ ಅಂತ ಹೇಳಿ 4 ಅಂಕದ ಪ್ರಶ್ನೆ ಇರ್ತದೆ. ಆರ್ಥಿಕ ನೀತಿಗಳು ಹುಟ್ಟುಕೊಳ್ಳಲಿಕ್ಕೆ, ಆರ್ಥಿಕ ನೀತಿಗಳನ್ನು ಜಾರಿಗೊಳಿಸಲಿಕ್ಕೆ ಕಾರಣ ಏನು ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗ್ತದೆ. ಬ್ಯಾಕ್ಗ್ರೌಂಡ್ ಆಫ್ ಎಕಾನಮಿಕ್ ರಿಫಾರ್ಮ್ಸ್, ಆರ್ಥಿಕ ಸುಧಾರಣೆಗಳ ಹಿನ್ನೆಲೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿರ್ತಾರೆ. ಸೊ ಇಲ್ಲಿ ಸಾಮಾನ್ಯವಾಗಿ ನಾನು ಆಲ್ರೆಡಿ ಹೇಳಿದ ಹಾಗೆ 1980ರ ದಶಕದಿಂದಲೇ ಭಾರತದ ಆರ್ಥಿಕತೆಯ ಬಿಕ್ಕಟ್ಟಿನ ಮೂಲವನ್ನು ನಾವು ಕಾಣಬಹುದು. 1980ರ ದಶಕದಿಂದಲೇ ಭಾರತದಲ್ಲಿ ಆರ್ಥಿಕ ಸಮಸ್ಯೆಗಳ ಮೂಲವನ್ನು ನಾವು ಕಾಣಬಹುದು. ದಿ ಒರಿಜಿನ್ ಆಫ್ ಎಕನಾಮಿಕ್ ಕ್ರೈಸಿಸ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ 1980s ಡಿಕೇಡ್. ಸೊ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಸರ್ಕಾರ ತನ್ನ ಆರ್ಥಿಕ ನೀತಿಗಳ ಅನುಷ್ಠಾನಕ್ಕಾಗಲಿ ಅಥವಾ ತನ್ನ ದೈನಂದಿನ ಆಡಳಿತಕ್ಕಾಗಲಿ ಅಪಾರ ಪ್ರಮಾಣದ ಹಣವನ್ನು ವೆಚ್ಚ ಮಾಡ್ತದೆ. ಗೌರ್ಮೆಂಟ್ ಯೂಸ್ವಲಿ ನೀಡ್ಸ್ ಲಾಟ್ಸ್ ಆಫ್ ಫಂಡ್
ಟು ಇಂಪ್ಲಿಮೆಂಟ್ ದೇರ್ ಪಾಲಿಸೀಸ್ ಆ್ಯಂಡ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ತಾನು ಮಾಡುವಂತಹ ವೆಚ್ಚವನ್ನು ಭರಿಸುವ ಸಲುವಾಗಿ, ಸರ್ಕಾರ ತಾನು ಮಾಡುವಂತಹ ಖರ್ಚನ್ನು ಭರಿಸುವ ಸಲುವಾಗಿ ಆದಾಯದ ಕೆಲವೊಂದಿಷ್ಟು ಮೂಲಗಳನ್ನು ಏನು ಮಾಡ್ಕೊಳ್ತದೆ, ಕಂಡುಕೊಳ್ಳುತ್ತದೆ. ಸರ್ಕಾರ ತನಗೆ ಮಾಡಲಿಕ್ಕೆ ಬೇಕಾಗಿರುವಂತಹ ವೆಚ್ಚವನ್ನು ಹೊಂದಿಸಿಕೊಳ್ಳೋ ಸಲುವಾಗಿ ಅದು ಆದಾಯದ ಕೆಲವೊಂದು ಮೂಲಗಳನ್ನು ಏನು ಮಾಡ್ಕೊಳ್ತದೆ, ಕಂಡುಕೊಳ್ತದೆ. ಸೊ ಉದಾಹರಣೆಗೆ ತೆರಿಗೆಗಳನ್ನು ಸಂಗ್ರಹ ಮಾಡೋದ್ರಿಂದ ಅಥವಾ ಸಾರ್ವಜನಿಕ ಉದ್ಯಮಗಳನ್ನು ನಡೆಸುವುದರಿಂದ. ಸಾರ್ವಜನಿಕ ಉದ್ಯಮಗಳು ಅಂತ ಹೇಳಿದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಸಾರ್ವಜನಿಕ ಉದ್ಯಮಗಳು ಅಂತ ಹೇಳಿದ್ರೆ ಸರ್ಕಾರದ ಅಧೀನದಲ್ಲಿದ್ದು ಸರ್ಕಾರದ ಮಾರ್ಗದರ್ಶನದಂತೆ ನಡೆಯುವಂತಹ ಉದ್ಯಮಗಳನ್ನು ನಾವು ಸಾರ್ವಜನಿಕ ಉದ್ಯಮಗಳು ಅಂತ ಹೇಳಿ ಕರಿತೀವಿ. ಸೊ ಇವುಗಳನ್ನು ಈಗ ಉದಾಹರಣೆಗೆ BSNL ಇದು ಸಾರ್ವಜನಿಕ ಉದ್ಯಮ. ಅದರ ಜೊತೆಗೆ ರಫ್ತು ವ್ಯವಹಾರಗಳಿಂದ ಸರ್ಕಾರ ಆದಾಯವನ್ನು ಗಳಿಸಿಕೊಳ್ತದೆ. ಸೊ ಯೂಸುವಲಿ ಗೌರ್ಮೆಂಟ್ ನೀಡ್ಸ್ ಲಾಟ್ಸ್ ಆಫ್ ಫಂಡ್ ಟು ಇಂಪ್ಲಿಮೆಂಟೇಷನ್ ಆಫ್ ದೇರ್ ಪಾಲಿಸೀಸ್ ಆ್ಯಂಡ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. Generally, the government generates income from various methods such as taxation, by running of public sector enterprises, etc. ಸೊ ಇಲ್ಲಿ ಸರ್ಕಾರ ತನಗೆ ಬೇಕಾಗಿರುವಂತಹ ಆದಾಯವನ್ನು ತಾನೇ ಏನು ಮಾಡ್ಕೊಳ್ತದೆ, ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತದೆ. ಸಾಮಾನ್ಯವಾಗಿ ಈ ಆದಾಯ ಮತ್ತು ವೆಚ್ಚ ಅಂದ ತಕ್ಷಣ ನಿಮ್ಮ ಗಮನಕ್ಕೆ ಬರಬೇಕು. ಸಾಮಾನ್ಯವಾಗಿ ಒಂದು ಮನೆ ಎಕ್ಸಾಂಪಲನ್ನು ತೆಗೆದುಕೊಳ್ಳ್ರಿ. ನೀವು ದೈನಂದಿನ ಜೀವನದಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳೋ ಸಲುವಾಗಿ ಅಥವಾ ನಿಮ್ಮ ಸ್ವಂತ ಅನುಭೋಗದ ಸಲುವಾಗಿ ನೀವು ಖರ್ಚನ್ನು ಮಾಡ್ತೀರಿ. ಸೊ ಆ ಖರ್ಚು ಮಾಡಬೇಕಂತ ಹೇಳಿದ್ರೆ ನಿಮಗೇನು ಬೇಕಾಗ್ತದೆ, ಆದಾಯ ಬೇಕಾಗ್ತದೆ. ಸೊ ಆದಾಯವನ್ನು ನೀವು ದುಡಿಯೋ ಮೂಲಕನೋ ಅಥವಾ ಬೇರೆ ಯಾವುದೇ ಮೂಲಗಳಿಂದ ನೀವು ಆದಾಯವನ್ನು ಸಂಗ್ರಹಿಸಬಹುದು. ಹೇಗೆ ನಾವು ಖರ್ಚು ಮಾಡಬೇಕಾದ್ರೆ ನಮಗೆ ಆದಾಯ ಬೇಕಾಗ್ತದೆಯೋ ಹಾಗೆ ಸರ್ಕಾರ ತನ್ನ ವಿವಿಧ ನೀತಿಗಳ ಅನುಷ್ಠಾನಕ್ಕಾಗಿ ಮತ್ತು ದೈನಂದಿನ ಆಡಳಿತಕ್ಕಾಗಿ, ದೈನಂದಿನ ಆಡಳಿತ ಅಂದರೆ ಈ ಪೊಲೀಸ್ ವ್ಯವಸ್ಥೆ ಇರ್ಬೋದು ಅಥವಾ ರಸ್ತೆಗಳಿರ್ಬೋದು, ಸೊ ಅಥವಾ ನಿಮ್ಮ ತೆರಿಗೆ ಸಂಗ್ರಹಣೆಗೂ ಕೂಡ ಹಣವನ್ನು ಸರ್ಕಾರ ಏನು ಮಾಡಬೇಕಾಗ್ತದೆ, ಖರ್ಚು ಮಾಡಬೇಕಾಗ್ತದೆ. ಈ ಎಲ್ಲದಕ್ಕಾಗಿ ಸರ್ಕಾರ ವೆಚ್ಚವನ್ನು ಮಾಡ್ತದೆ. ಸರ್ಕಾರ ವೆಚ್ಚವನ್ನು ಮಾಡ್ತದೆ. ಆ ವೆಚ್ಚವನ್ನು ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಆದಾಯ ಬೇಕಾಗ್ತದೆ. ಆ ಆದಾಯವನ್ನು ಸರ್ಕಾರ ತೆರಿಗೆಯ ಮೂಲಗಳಿಂದ, ಸಾರ್ವಜನಿಕ ಉದ್ಯಮಗಳನ್ನು ನಡೆಸೋದರಿಂದ, ಅದರ ಜೊತೆಗೆ ನೀವು ಕಾಲೇಜ್ಗಳಿಗೆ ಫೀಸನ್ನು ಏನು ಕಟ್ತಿರಲ್ಲ ಆ ಶುಲ್ಕಗಳಿಂದ ಅಥವಾ ಜುಲ್ಮಾನೆಗಳಿಂದ, ಅದರ ಜೊತೆಯಲ್ಲಿ ರಫ್ತು ಮಾಡಿದಂತಹ ಸರಕುಗಳಿಂದ ಬಂದಂತಹ ಆದಾಯವನ್ನು, ಅದರ ಜೊತೆಯಲ್ಲಿ ಸಾರ್ವಜನಿಕರಿಂದ ಸಾಲವನ್ನು ಕೂಡ ಸಂಗ್ರಹ ಮಾಡೋದ್ರ ಮೂಲಕ ಸರ್ಕಾರ ಆದಾಯವನ್ನು ಗಳಿಸ್ಕೊಳ್ತದೆ. ಈಗ ಫ್ಯಾಮಿಲಿ ವಿಷಯಕ್ಕೆ ಬರ್ರಿ. ಸಾಮಾನ್ಯವಾಗಿ ನಿಮ್ಮ ಕುಟುಂಬದ ಆದಾಯ ಎಷ್ಟಿರ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ನೀವು ಖರ್ಚು ಮಾಡಿದ್ರೆ ಅಲ್ಲಿಗೆ ಏನಾಗ್ತದೆ, ಆದಾಯ ಮತ್ತು ವೆಚ್ಚಗಳು ಸಮನಾಗ್ತವೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಮ್ಮ ಕುಟುಂಬದ ಆದಾಯದಷ್ಟೇ ವೆಚ್ಚವನ್ನು ಮಾಡಿದ್ರೆ ಅಲ್ಲಿ ಯಾವುದೇ ಕೊರತೆ ಅನ್ನುವಂಥದ್ದು ಇರೋದಿಲ್ಲ. ಸರ್ಕಾರಕ್ಕೂ ಕೂಡ ಸರ್ಕಾರ ಎಷ್ಟು ಆದಾಯವನ್ನು ಅಂದಾಜು ಮಾಡಿರ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡಿದರೆ ಯಾವುದೇ ಕೊರತೆ ಇರೋದಿಲ್ಲ. 1980ರ ದಶಕದ ವೇಳೆಗೆ ಭಾರತದ ಪರಿಸ್ಥಿತಿ ಏನಾಯಿತು ಅಂತ ಹೇಳಿದ್ರೆ, ಭಾರತ ಸರ್ಕಾರ ಮಾಡಿರುವಂತಹ ವೆಚ್ಚ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಹೋಯಿತು. ಅದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಆದಾಯ ಅತ್ಯಂತ ಕಡಿಮೆ ಆಯಿತು. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಎಕ್ಸೀಡ್ಸ್ ದಿ ಗೌರ್ಮೆಂಟ್ ರೆವಿನ್ಯೂ. ಸರ್ಕಾರದ ಆದಾಯವನ್ನು ಮೀರಿ ಸರ್ಕಾರದ ವೆಚ್ಚ ಏನಾಯಿತು, ಹೆಚ್ಚಾಯಿತು. ಸೊ ಆಲ್ರೆಡಿ ಹೇಳಿದಾಗೆ ಕುಟುಂಬದಲ್ಲಿ ಒಂದು ವೇಳೆ ಈ ಪರಿಸ್ಥಿತಿ ಉಂಟಾದರೆ ನಮ್ಮ ವೆಚ್ಚಗಳು, ನಮ್ಮ ದೈನಂದಿನ ಖರ್ಚುಗಳು ಜಾಸ್ತಿಯಾಗಿ ಆದಾಯ ಕಡಿಮೆ ಆದರೆ ಅಲ್ಲಿ ಏನಾಗ್ತದೆ, ನಮಗೆ ಆದಾಯದ ಕೊರತೆ ಅನ್ನುವಂಥದ್ದು ಉಂಟಾಗ್ತದೆ. ಈ ಆದಾಯದ ಕೊರತೆಯನ್ನು ತುಂಬಿಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ,
ನಮ್ಮ ಖರ್ಚೇ ಜಾಸ್ತಿಯಾಗಿ ನಮ್ಮ ಆದಾಯ ಕಡಿಮೆ ಆದಾಗ ನಮಗೆ ಕೊರತೆ ಉಂಟಾಗ್ತದೆ. ಆ ಕೊರತೆ ಉಂಟಾದಾಗ ಅದನ್ನು ತುಂಬಿಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಸಾಲವನ್ನು ಮಾಡ್ತೀವಿ. ಸೊ ಅದೇ ಪರಿಸ್ಥಿತಿ 1980ರಲ್ಲಿ ಭಾರತಕ್ಕೆ ನಿರ್ಮಾಣವಾಯಿತು. ಸರ್ಕಾರದ ವೆಚ್ಚಗಳು ಅಧಿಕವಾಗ್ತಾ ಹೋಯಿತು, ಸರ್ಕಾರಕ್ಕೆ ಸಂಗ್ರಹವಾಗುವಂಥ ಆದಾಯ ಕಡಿಮೆ ಆಯಿತು, ಜೊತೆಯಲ್ಲಿ ಸರ್ಕಾರಕ್ಕೆ ಆದಾಯದ ಕೊರತೆ ಅನ್ನುವಂಥದ್ದು ಉಂಟಾಯಿತು. ಸೊ ಈ ಕೊರತೆಯನ್ನು ತುಂಬಲಿಕ್ಕೆ ಸರ್ಕಾರ ಸಾಲವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಯಿತು. ಸರ್ಕಾರ ಸಾಲವನ್ನು ಮಾಡುವಂಥ ಸಂದರ್ಭದಲ್ಲಿ ಜನರಲಿ ನಾವೇನು ಮಾಡ್ತೀವಿ, ನಮಗೆ ಸಾಲ ಬೇಕಾದಾಗ ಫ್ರೆಂಡ್ಸ್ ಹತ್ರನೋ ರಿಲೇಟಿವ್ಸ್ ಹತ್ರನೋ ಅಥವಾ ಬ್ಯಾಂಕುಗಳಿಗೆ ಹೋಗಿ ಸಾಲವನ್ನು ಪಡ್ಕೊಳ್ತೀವಿ. ಸರ್ಕಾರ ಯಾರಿಂದ ಸಾಲವನ್ನು ಸಂಗ್ರಹ ಮಾಡ್ತದೆ? ಸರ್ಕಾರಕ್ಕೆ ಸಾಲವನ್ನು ಯಾರು ಕೊಡ್ತಾರೆ? ಸೊ ಸಾಮಾನ್ಯವಾಗಿ ಸರ್ಕಾರ ಸಾರ್ವಜನಿಕರಿಂದ ಬ್ಯಾಂಕುಗಳಿಂದ ಮತ್ತು ಹಣಕಾಸಿನ ಸಂಸ್ಥೆಗಳಿಂದ ಸಾಲವನ್ನು ಕಲೆ ಹಾಕ್ತದೆ. ಗೌರ್ಮೆಂಟ್ ಬಾರೋವಿಂಗ್ಸ್ ದಿ ಮನಿ ಫ್ರಾಮ್ ಪಬ್ಲಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ಸ್. ಸರ್ಕಾರ ಸಾರ್ವಜನಿಕರಿಂದ, ಬ್ಯಾಂಕುಗಳಿಂದ, ಹಣಕಾಸಿನ ಸಂಸ್ಥೆಗಳಿಂದ ಅದು ತನಗೆ ಬೇಕಾದಂಥ ಪ್ರಮಾಣದಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು. ಆದರೆ 1980ರ ನಂತರದ ದಶಕದಲ್ಲಿ ನಮ್ಮ ಪರಿಸ್ಥಿತಿ ಏನಾಯಿತು? ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ ಭಾರತದ ಅರ್ಥವ್ಯವಸ್ಥೆಯ ಪರಿಸ್ಥಿತಿ ಏನಾಯಿತು ಅಂತ ಹೇಳಿದ್ರೆ, ಸಾರ್ವಜನಿಕರಿಂದನೂ ಸಾಲ ಪಡ್ಕೊಳ್ತು, ಬ್ಯಾಂಕುಗಳಿಂದನೂ ಸಾಲ ಪಡ್ಕೊಳ್ತು, ನಮ್ಮ ದೇಶದ ಹಣಕಾಸಿನ ಸಂಸ್ಥೆಗಳಿಂದನೂ ಸಾಲ ಪಡ್ಕೊಳ್ತು. ಈ ಯಾವುದೂ ಸಾಲಗಳು, ಈ ಎಲ್ಲ ಮೂಲಗಳಿಂದ ಬಂದಂಥ ಸಾಲಗಳು ನಮ್ಮ ಸರ್ಕಾರದ ಆದಾಯದ ಕೊರತೆಯನ್ನು ತುಂಬಿಸುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಅಂದರೆ ಅಲ್ಲಿಯೂ ಕೂಡ ನಮ್ಮ ವೆಚ್ಚವೇ ಜಾಸ್ತಿಯಾಗಿ ಆದಾಯವು ಕಡಿಮೆ ಆಯಿತು. ಅಂಥ ಸಂದರ್ಭದಲ್ಲಿ ಕೊನೆಯದಾಗಿ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ವಿದೇಶಿ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡ್ಕೊಳ್ತು. ಸೊ ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ 1980ರ ಸಂದರ್ಭದಲ್ಲಿ ಮತ್ತೆ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಆಮದುವಿನ ಪ್ರಮಾಣ ನಮ್ಮ ದೇಶದ ರಫ್ತುವಿನ ಪ್ರಮಾಣಕ್ಕಿಂತ ಹೆಚ್ಚಾಯಿತು. ಸಾಮಾನ್ಯವಾಗಿ ನಿಮಗೆ ಆಮದು ಅಂದ್ರೇನು, ರಫ್ತು ಅಂದ್ರೇನು ಅಂತ ಹೇಳಿ ಹಿಂದಿನ ತರಗತಿಗಳಲ್ಲಿ ನೀವು ಕಲ್ತಿದ್ದೀರಿ. ಆಮದು ಅಂತ ಹೇಳಿದ್ರೆ ಬೇರೆ ದೇಶಗಳಿಂದ ನಮ್ಮ ದೇಶಗಳಿಗೆ ವಸ್ತುಗಳನ್ನು ನಾವೇನು ಮಾಡ್ಕೊಳ್ಳೋದು, ಖರೀದಿ ಮಾಡೋದು. ರಫ್ತು ಅಂತ ಹೇಳಿದ್ರೆ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ವಸ್ತುಗಳನ್ನು ಮಾರಾಟ ಮಾಡೋದು. ಬೇರೆ ದೇಶಗಳಿಂದ ನಾವು ವಸ್ತುಗಳನ್ನು ಖರೀದಿ ಮಾಡಿದಾಗ ನಮ್ಮ ಹಣ ಆ ದೇಶಗಳಿಗೆ ಹೋಗ್ತದೆ, ನಾವು ಅವರಿಗೆ ಪಾವತಿ ಮಾಡಬೇಕಾಗ್ತದೆ. ಅದೇ ಬೇರೆ ದೇಶಕ್ಕೆ ನಾವು ವಸ್ತುಗಳನ್ನು ಮಾರಾಟ ಮಾಡಿದ್ರೆ ಅವರಿಂದ ಹಣ ನಮಗೆ ಸ್ವೀಕೃತಿ ಆಗ್ತದೆ. ಅಂದರೆ ಆಮದುಗಳನ್ನು ಮಾಡಿದಾಗ ನಾವು ಪಾವತಿಯನ್ನು ಮಾಡಬೇಕಾಗ್ತದೆ, ರಫ್ತು ಮಾಡಿದಾಗ ಇನ್ನೊಬ್ಬರು ನಮಗೆ ಪಾವತಿಯನ್ನು ಮಾಡ್ತಾರೆ, ಅದು ನಮಗೆ ಆದಾಯವಾಗಿರ್ತದೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಆಮದು ರಫ್ತುಗಳು ಒಂದಕ್ಕೊಂದು ಸಮನಾಗಿದ್ದರೆ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಅದರ ಬದಲಾಗಿ ಆಮದುಗಳು ಕಡಿಮೆ ಇದ್ದು ರಫ್ತುಗಳು ಜಾಸ್ತಿ ಆದರೆ ನಮಗೆ ಅನುಕೂಲಕರ ಆಗಿರ್ತದೆ. ಆದರೆ 1980ರ ದಶಕದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಆಮದುಗಳ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಯಿತು. ಅದೇ ಸಂದರ್ಭದಲ್ಲಿ ರಫ್ತುಗಳು ಕುಸಿತವನ್ನು ಕಂಡುವು. ತದನಂತರ ಸರ್ಕಾರ ವಿದೇಶಿ ಮೂಲಗಳಿಂದ, ವಿದೇಶಿ ಹಣಕಾಸು ಸಂಸ್ಥೆಗಳಿಂದ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ನಿರಂತರವಾಗಿ ಸಾಲವನ್ನು ಪಡಿತಾನೇ ಹೋಯಿತು. ಆ ನಿರಂತರವಾಗಿ ಪಡೆದಂಥ ಸಾಲದ ಅಮೌಂಟನ್ನು, ಸಾಲದ ಪ್ರಮಾಣವನ್ನು ಏನು ಮಾಡ್ತು ಅಂತ ಹೇಳಿದ್ರೆ, ತನ್ನ ಆರ್ಥಿಕ ನೀತಿಗಳ ಮೇಲೆ ಖರ್ಚು ಮಾಡ್ತಾ ಹೋಗ್ತೀವಿ.
ವೆಚ್ಚ ಮತ್ತು ಆದಾಯವನ್ನು ಸರಿದೂಗಿಸುವಂಥ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಬದಲಾಗಿ ಆರ್ಥಿಕ ಅಭಿವೃದ್ಧಿ ನೀತಿಗಳ ಮೇಲೆ ಸರ್ಕಾರ ಏನು ಮಾಡ್ತಾ ಹೋಗ್ತು, ಆ ಹಣವನ್ನು ಖರ್ಚು ಮಾಡ್ತಾ ಹೋಯಿತು. ಅದರ ಜೊತೆಯಲ್ಲೇ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿರುವಂತಹ ಬಡತನ, ಪವರ್ಟಿ, ನಿರುದ್ಯೋಗ, ಜನಸಂಖ್ಯಾ ಸ್ಫೋಟ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ವಿದೇಶಿ ಸಾಲಗಳನ್ನು ಬಳಕೆ ಮಾಡ್ಕೊಳ್ತಾ ಹೋಯಿತು. ಅದರ ಜೊತೆಯಲ್ಲಿ ರಫ್ತನ್ನು ಹೆಚ್ಚು ಮಾಡುವಂತಹ ಯಾವುದೇ ಪ್ರಯತ್ನವನ್ನು ಸರ್ಕಾರ ಮಾಡಲಿಲ್ಲ. ಹಾಗೆ ಈ ಸಾರ್ವಜನಿಕ ಸಾಲದಿಂದ ವೆಚ್ಚವನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಲಿಲ್ಲ. ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಪಡ್ಕೊಂಡಂಥ ಸಾಲಗಳು ನಮ್ಮ ದೇಶದ ಕೇವಲ ಅನುಭೋಗದ ಅವಶ್ಯಕತೆಗಳನ್ನು ನೀಗಿಸಲಿಕ್ಕೆ ಮಾತ್ರ ಸಾಧ್ಯವಾಯಿತು. ಓನ್ಲಿ ಫುಲ್ಫಿಲ್ ಟು ಅವರ್ ಕನ್ಸಂಪ್ಷನ್ ನೀಡ್ಸ್. ಕೇವಲ ಅನುಭೋಗದ ಅವಶ್ಯಕತೆಗಳು ಅಂತ ಹೇಳಿದ್ರೆ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವಂಥ ಖರ್ಚು, ಆಹಾರಕ್ಕಾಗಿ ನಾವು ಮಾಡುವಂಥ ಖರ್ಚು. ಇಲ್ಲಿ ವಿಪರ್ಯಾಸ ನೋಡ್ರಿ, ಭಾರತ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಪಡ್ಕೊಂಡಿರುವಂಥ ಸಾಲ ಬರೀ ನಮ್ಮ ದೈನಂದಿನ ವ್ಯವಹಾರಗಳಿಗೆ ಖರ್ಚು ಮಾಡುವಷ್ಟು, ದೈನಂದಿನ ಅನುಭೋಗಕ್ಕೆ ಖರ್ಚು ಮಾಡುವಷ್ಟು ಮಾತ್ರ ಸಾಕಾಯಿತು. ಸೊ ಈ ಎಲ್ಲ ಸಮಸ್ಯೆಗಳಿಂದಾಗಿ 1980ರ ದಶಕದ ಅಂತ್ಯದ ವೇಳೆಗೆ ಭಾರತದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಗಂಭೀರ ಮಟ್ಟಕ್ಕೆ ಹೋಯಿತು. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಗತ್ಯ ಸರಕುಗಳ ಬೆಲೆ ಗಣನೀಯವಾಗಿ ಏರಿಕೆ ಆಗ್ತಾ ಹೋಯಿತು. ದೈನಂದಿನ ಜೀವನದಲ್ಲಿ ಜನಸಾಮಾನ್ಯರು ಬಳಸುವಂಥ ಸರಕುಗಳ ಬೆಲೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗ್ತಾ ಹೋಯಿತು. ಜೊತೆಗೆ ಭಾರತದ ಆಮದುಗಳ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಹೋಯಿತು. ಅದರ ಜೊತೆಯಲ್ಲಿ ಆಲ್ರೆಡಿ ಆವಾಗಲೇ ಹೇಳಿದಾಗೆ ವಿದೇಶಿ ವಿನಿಮಯ ಸಂಗ್ರಹ ಫಾರಿನ್ ಎಕ್ಸ್ಚೇಂಜ್ ರಿಸೋರ್ಸ್ ಇದೇನಿದೆಯಲ್ಲ, ನಮ್ಮಲ್ಲಿ ಇರುವಂತಹ ಪ್ರಮಾಣ ಎಷ್ಟಾಯಿತು ಅಂದರೆ ಕನಿಷ್ಠ 2 ವಾರಗಳಿಗೆ ನಮಗೆ ಸಾಕಾಗಲಿಲ್ಲ. ನಾವು ವಿದೇಶದಿಂದ ಏನಾದರೂ ವಸ್ತುಗಳನ್ನು ತರಿಸ್ಕೊಂಡು ಅದಕ್ಕೆ ಪಾವತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಕನಿಷ್ಠ 2 ವಾರಕ್ಕಾಗುವಷ್ಟು ಹಣ, ವಿದೇಶಿ ಹಣ ನಮ್ಮ ಹತ್ರ ಇರಲಿಲ್ಲ. ಸೊ ಈ ಎಲ್ಲ ಗಂಭೀರ ಸಮಸ್ಯೆಗಳು ಹುಟ್ಟುಕೊಂಡವು. ಇಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ ಕೆನಾಟ್ ಏಬಲ್ ಟು ಕಲೆಕ್ಟ್ ಸಫಿಷಿಯಂಟ್ ಅಮೌಂಟ್ ಆಫ್ ಫಂಡ್. ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಫಿಷಿಯಂಟ್ ಆಗುವಂತಹ, ಬೇಕಾಗಿರುವಂತಹ ಪ್ರಮಾಣದಲ್ಲಿ ಅಮೌಂಟನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈಗ ಜನರಲಿ ನಾವು ನೋಡ್ರಿ, ಊರು ತುಂಬ ಎಲ್ಲ ಸಾಲ ಮಾಡಿಕೊಂಡು ನಮಗೆ ಆದಾಯನೇ ಇಲ್ಲದೆ ಹೋದರೆ ನಮ್ಮ ಪರಿಸ್ಥಿತಿ ಹೇಗಾಗ್ತದೆಯೋ ಅದೇ ಪರಿಸ್ಥಿತಿ ಭಾರತಕ್ಕೆ 1980ರ ದಶಕದ ಅಂತ್ಯದ ವೇಳೆಗೆ ಬಂತು. ಸರ್ಕಾರ ಸಾರ್ವಜನಿಕರಿಂದ ಸಾಲವನ್ನು ಮಾಡಿತ್ತು, ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಮಾಡ್ತು, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಮಾಡ್ತು, ಬ್ಯಾಂಕುಗಳಿಂದ ಸಾಲವನ್ನು ಮಾಡ್ತು. ಈ ಎಲ್ಲ ಸಾಲಗಳು ನಮ್ಮ ಆದಾಯ ಮತ್ತು ವೆಚ್ಚವನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಅದರ ಜೊತೆಯಲ್ಲೇ ನಮ್ಮಲ್ಲಿ ಬಡತನದಂಥ ಸಮಸ್ಯೆಗಳು ಹೆಚ್ಚಾಯಿತು, ನಿರುದ್ಯೋಗದ ಸಮಸ್ಯೆಗಳು ಹೆಚ್ಚಾಯಿತು, ಆರ್ಥಿಕ ಪ್ರಗತಿ ಅನ್ನುವಂಥದ್ದು ಕಾಣಲಿಲ್ಲ. ನಮಗೆ ಇನ್ನು ಯಾರೂ ಯಾವ ದೇಶಗಳು ಸಾಲವನ್ನು ಕೊಡೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇಂಥ ಸಂದರ್ಭದಲ್ಲಿ ಇಂಡಿಯಾ ಅಪ್ರೋಚ್ ದಿ IBRD, ದಟ್ ಈಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. India approached the IBRD, International Bank for Reconstruction and Development, and IMF, that is International
Monetary Fund. India approached IBRD and IMF and received $7 billion as loan to manage this crisis. ಇಂತಹ ಸಂದರ್ಭದಲ್ಲಿ ಭಾರತದ ಸರ್ಕಾರ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಾದಂತಹ IBRD ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕು, ಪಾಪ್ಯುಲರ್ಲಿ ನೌನ್ ಆಸ್ ವರ್ಲ್ಡ್ ಬ್ಯಾಂಕ್, ಸೊ ವಿಶ್ವ ಬ್ಯಾಂಕು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಅದನ್ನು ಕರಿತೀವಿ. IBRD ಮತ್ತು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಅದು ಸಂಪರ್ಕಿಸಿತು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು IBRDಗಳು ಭಾರತಕ್ಕೆ $7 ಬಿಲಿಯನ್, ಇದು ಡಾಲರ್ ಸಿಂಬಲ್, $7 ಬಿಲಿಯನ್ ಸಾಲವನ್ನು ನೀಡಲು ಒಪ್ಪಿಗೆಯನ್ನು ಸೂಚಿಸಿದವು. ಈ ಒಪ್ಪಿಗೆಯನ್ನು ಸೂಚಿಸುವಂಥ ಸಂದರ್ಭದಲ್ಲಿ ದೀಸ್ ಇನ್ಸ್ಟಿಟ್ಯೂಷನ್ಸ್ ಪುಟ್ ಸಮ್ ಕಂಡೀಷನ್ಸ್, ಕೆಲವೊಂದು ಷರತ್ತುಗಳನ್ನು ಭಾರತಕ್ಕೆ ವಿಧಿಸಿದ್ರು. ಸೊ ಕಾಮನ್ಲಿ ನಾವು ಯಾರ ಹತ್ರನಾದರೂ ಸಾಲವನ್ನು ಪಡ್ಕೊಳ್ಳೋಕೆ ಹೋದಾಗ ಅವರು ನಮ್ಗೆ ಹೇಗೆ ಇಷ್ಟು ತಿಂಗಳ ಒಳಗೆ ತೀರಿಸಬೇಕು ಅಥವಾ ಈ ರೀತಿ ಭದ್ರತಾ ಪತ್ರಗಳನ್ನು ತಂದುಕೊಡ್ಬೇಕು ಅಂತ ಹೇಳಿ ಕಂಡೀಷನನ್ನು ಹಾಕ್ತಾರೋ, ಹಾಗೆ IMF ಮತ್ತು IBRD ಕೆಲವೊಂದು ಕಂಡೀಷನನ್ನು ಭಾರತದ ಸರ್ಕಾರದ ಮೇಲೆ ವಿಧಿಸ್ತು. ಸೊ ಆ ಕಂಡೀಷನ್ಗಳು ಪ್ರಮುಖವಾದದ್ದು ಏನು ಅಂತ ಹೇಳಿದ್ರೆ, ಮೊದಲನೇದು ಖಾಸಗಿ ವಲಯದ ಮೇಲಿನ ಸರ್ಕಾರದ ನಿಯಂತ್ರಣವನ್ನು ತೆಗೆದುಹಾಕುವಂಥದ್ದು. ರಿಮೂವ್ ದಿ ರಿಸ್ಟ್ರಿಕ್ಷನ್ಸ್ ಆಫ್ ಗೌರ್ಮೆಂಟ್ ಆನ್ ಪ್ರೈವೇಟ್ ಸೆಕ್ಟರ್ಸ್. ಖಾಸಗಿ ವಲಯವನ್ನು ಈ ಹಿಂದೆ ಸರ್ಕಾರ ಏನು ಮಾಡಿತ್ತು, ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಆಲ್ರೆಡಿ ನಾನು ಹೇಳಿದ್ದೀನಿ, ಯಾವುದಾದ್ರೂ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಥವಾ ಒಂದು ಕೈಗಾರಿಕೆಯನ್ನು ವಿಸ್ತರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗಿತ್ತು, ಲೈಸೆನ್ಸನ್ನು ತೆಗೆದುಕೊಳ್ಬೇಕಾಗಿತ್ತು. ನೀವು ಎಷ್ಟನ್ನು ಉತ್ಪಾದನೆ ಮಾಡ್ತೀರಿ, ಹೇಗೆ ಉತ್ಪಾದನೆ ಮಾಡ್ತೀರಿ ಅನ್ನೋದರ ಪ್ರಮಾಣವನ್ನು ಸರ್ಕಾರಕ್ಕೆ ತಿಳಿಸಬೇಕಾಗಿತ್ತು. ಸೊ ಈ ಎಲ್ಲ ಕಂಡೀಷನ್ಸ್ಗಳಿದ್ದಾಗ ಭಾರತದಲ್ಲಿ ಖಾಸಗಿ ವಲಯ ಅನ್ನುವಂಥದ್ದು ಬೆಳವಣಿಗೆಯನ್ನು ಸಾಧಿಸಿರಲಿಲ್ಲ. ಆ ಕಾರಣಗಳಿಂದಾಗಿ ಹಣಕಾಸು ಸಂಸ್ಥೆಗಳು ಮೊದಲನೇ ಕಂಡೀಷನ್ ಏನು ವಿಧಿಸಿದ್ವು ಅಂತ ಹೇಳಿದ್ರೆ, ಖಾಸಗಿ ವಲಯದ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ತೆಗೆಯಬೇಕು. ನಂತರ ಎರಡನೇದು, ದೇಶದ ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ ನಿಯಂತ್ರಣವನ್ನು ಕಡಿಮೆ ಮಾಡುವುದು. ರೆಡ್ಯೂಸ್ ದಿ ಗೌರ್ಮೆಂಟ್ ಆಕ್ಟಿವಿಟೀಸ್, ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಆನ್ ಎಕನಾಮಿಕ್ ಆಕ್ಟಿವಿಟೀಸ್. ದೇಶದಲ್ಲಿ ನಡೆಯುವಂಥ ಯಾವುದೇ ಆರ್ಥಿಕ ಚಟುವಟಿಕೆಗಳಿರಲಿ, ಆ ಆರ್ಥಿಕ ಚಟುವಟಿಕೆಗಳ ಕುರಿತಂತೆ ಸರ್ಕಾರದ ಪಾತ್ರವನ್ನು ಕನಿಷ್ಠಗೊಳಿಸಬೇಕು ಅನ್ನುವಂಥ ಎರಡನೇ ಕಂಡೀಷನನ್ನು ವಿಧಿಸಿತು. ರಾಷ್ಟ್ರಗಳ ನಡುವಿನ ವ್ಯಾಪಾರ ಪ್ರತಿಬಂಧಕವನ್ನು ತೆಗೆದುಹಾಕುವುದು. ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವಂಥ ಸಂದರ್ಭದಲ್ಲಿ ರಾಷ್ಟ್ರಗಳ ನಡುವಿರುವಂತಹ ವ್ಯಾಪಾರ ಪ್ರತಿಬಂಧಕಗಳು ಏನಿದಾವಲ್ಲ ಅವುಗಳನ್ನು ತೆಗೆದುಹಾಕುವುದು. ರಿಮೂವಲ್ ಆಫ್ ಟ್ರೇಡ್ ಬ್ಯಾರಿಯರ್ಸ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯಾಪಾರ ಪ್ರತಿಬಂಧಕಗಳು ಅಂತ ಹೇಳಿದ್ರೆ ಸುಂಕಗಳಾಗಿರಬಹುದು, ಕೋಟಗಳಾಗಿರಬಹುದು, ಇವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡೋಕ್ಕೆ IMF ಮತ್ತು IBRDಗಳು ಕಂಡೀಷನನ್ನು ವಿಧಿಸಿದ್ವು. ಸೊ ಇಲ್ಲಿ ಸುಂಕಗಳು ಅಂತ ಹೇಳಿದ್ರೆ, ಒಂದು ದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳುವಾಗ ಆ ದೇಶದ ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ನಾವು ವ್ಯಾಪಾರಿ ಸುಂಕ ಅಂತ ಹೇಳಿ ಕರಿತೀವಿ. ಈಗ ನಾವು ಅಮೇರಿಕದಿಂದ ಯಾವುದಾದ್ರೂ ವಸ್ತುವನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಆ ಇಂಪೋರ್ಟ್ ಮಾಡಿಕೊಳ್ಳುವಂಥ ಸರಕಿನ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ಸುಂಕಗಳು ಅಂತ ಹೇಳಿ ಕರಿತೀವಿ. ಈ ಸುಂಕಗಳಿದ್ರೆ ಏನಾಗ್ತದೆ, ಅದು ಹೇಗೆ ವ್ಯಾಪಾರಕ್ಕೆ ಪ್ರತಿಬಂಧಕವನ್ನು ಒಡ್ತದೆ ನೋಡಿ. ಈಗ ಅಮೇರಿಕದಿಂದ ಯಾವುದಾದ್ರೂ ವಸ್ತುಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅದರ ಬೆಲೆ ಫಾರ್ ಎಕ್ಸಾಂಪಲ್ 150 ರೂಪಾಯಿ ಇದ್ದರೆ ನಾವು ಅದಕ್ಕೆ ಸುಂಕಗಳನ್ನು 25 ರೂಪಾಯಿ ಸುಂಕಗಳನ್ನು ವಿಧಿಸ್ತೀವಿ. ಸೊ ಒಟ್ಟಾರೆಯಾಗಿ ಭಾರತದ ಮಾರ್ಕೆಟಿನಲ್ಲಿ ಆ ಸರಕು
175 ರೂಪಾಯಿಗಳಿಗೆ ನಮಗೆ ಲಭ್ಯವಾಗ್ತದೆ. ಅಂದರೆ ಮೂಲ ಬೆಲೆಗಿಂತ 25 ರೂಪಾಯಿ ಹೆಚ್ಚಿಗೆ ನಾವು ಅದನ್ನು ಕೊಂಡುಕೊಳ್ಬೇಕು. ಸೊ ಅಂಥ ಸಂದರ್ಭದಲ್ಲಿ ಗ್ರಾಹಕರು ಏನು ಮಾಡ್ತಾರೆ, ಈ ವಸ್ತುಗಳನ್ನು ಕೊಂಡುಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವಸ್ತುವಿನ ಬೆಲೆ ಹೆಚ್ಚಾಗಿರ್ತದೆ ಉಳಿದ ವಸ್ತುಗಳಿಗೆ ಕಂಪೇರ್ ಮಾಡಿದ್ರೆ. ಆಗ ಅಮೇರಿಕಾ ತನ್ನ ವ್ಯಾಪಾರಕ್ಕೆ ಹೊಡೆತ ಬೀಳ್ತದೆ, ಧಕ್ಕೆ ಆಗ್ತದೆ ಅಂತ ಹೇಳಿ ತನ್ನ ಸರಕುಗಳು ಇಂಡಿಯಾದ ಮಾರುಕಟ್ಟೆಯಲ್ಲಿ ಮಾರಾಟ ಆಗೋದಿಲ್ಲ ಅಂತ ಹೇಳಿ ಇಂಡಿಯಾದಿಂದ ಅಮೇರಿಕಕ್ಕೆ ಹೋಗುವಂಥ ಎಕ್ಸ್ಪೋರ್ಟ್ ಆಗುವಂಥ ಸರಕುಗಳ ಮೇಲೆ ಪ್ರತಿಯಾಗಿ ತನ್ನ ಸುಂಕವನ್ನು ವಿಧಿಸಿಬಿಡ್ತದೆ. ಸೊ ಹೀಗೆ ಸುಂಕಗಳಿಂದ ಎರಡೂ ದೇಶಗಳ ನಡುವಿನ ವ್ಯಾಪಾರ ಅನ್ನುವಂಥದ್ದು ಸುಗಮವಾಗಿ ನಡೆಯೋದಿಲ್ಲ. ಸೊ ಆ ಕಾರಣಗಳಿಂದಾಗಿ IMF ಮತ್ತು IBRD ಏನು ಮಾಡ್ತು ಅಂತ ಹೇಳಿದ್ರೆ ಈ 3 ಕಂಡೀಷನ್ಗಳನ್ನು ಭಾರತ ಸರ್ಕಾರದ ಮೇಲೆ ವಿಧಿಸ್ತು. ಮೊದಲನೇದೇನು, ಖಾಸಗಿ ವಲಯದ ಮೇಲಿನ ನಿಯಂತ್ರಣವನ್ನು ತೆಗೆದುಹಾಕುವಂಥದ್ದು. ಎರಡನೆಯದ್ದು, ಸರ್ಕಾರದ ನಿಯಂತ್ರಣವನ್ನು ಆರ್ಥಿಕ ಚಟುವಟಿಕೆಗಳ ಮೇಲೆ ಕಡಿಮೆ ಮಾಡುವಂಥದ್ದು. ಮೂರನೇದು, ರಾಷ್ಟ್ರಗಳ ನಡುವಿನ ವ್ಯಾಪಾರಿ ಪ್ರತಿಬಂಧಕವನ್ನು ತೆಗೆದುಹಾಕುವಂಥದ್ದು. ಟು ರಿಮೂವಲ್ ಆಫ್ ಗೌರ್ಮೆಂಟ್ ಇಂಟರ್ವೆನ್ಷನ್ ಆನ್ ಪ್ರೈವೇಟ್ ಸೆಕ್ಟರ್ಸ್, ರೆಡ್ಯೂಸ್ ದಿ ಗೌರ್ಮೆಂಟ್ ಇಂಟರ್ವೆನ್ಷನ್ ಆನ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ದಿ ಕಂಟ್ರಿ, ಟ್ರೇಡ್ ಬ್ಯಾರಿಯರ್ಸ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್. ಈ 3 ಷರತ್ತುಗಳನ್ನು IMF ಮತ್ತು IBRD ವಿಧಿಸಿದ ನಂತರ ಭಾರತ ಈ 3 ಷರತ್ತುಗಳನ್ನು ಒಪ್ಪಿಕೊಂಡು ಇಂಡಿಯಾ ಅಗ್ರೀಡ್ ಟು ದಿಸ್ ಕಂಡೀಷನಾಲಿಟೀಸ್ ಆಫ್ IBRD and IMF and announced the new economic policy in 1991 July. ಭಾರತ ಈ ಹಣಕಾಸಿನ ಸಂಸ್ಥೆಗಳು ವಿಧಿಸಿರುವಂತಹ ಈ 3 ಕಂಡೀಷನ್ಗಳನ್ನು ಒಪ್ಪಿಕೊಂಡು 1991 ಜುಲೈರಂದು ನೂತನ ಆರ್ಥಿಕ ನೀತಿಯನ್ನು ಜಾರಿಗೆ ತಂತು. ಅದನ್ನು ಸಾಮಾನ್ಯವಾಗಿ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ NEP, ನ್ಯೂ ಎಕನಾಮಿಕ್ ಪಾಲಿಸಿ. ನೂತನ ಆರ್ಥಿಕ ನೀತಿ ಅಂತ ಹೇಳಿದ್ರೆ ಭಾರತದ ಅರ್ಥವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗಳನ್ನು ತರಬಲ್ಲಂತಹ ಆರ್ಥಿಕ ನೀತಿಗಳ ಒಂದು ಕಟ್ಟು. ಭಾರತದ ಅರ್ಥವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗಳನ್ನು ತರಬಲ್ಲಂತಹ ಆರ್ಥಿಕ ನೀತಿಗಳ ಕಟ್ಟನ್ನು ನಾವು ನೂತನ ಆರ್ಥಿಕ ನೀತಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ IMF ಮತ್ತು IBRDಯ ಎಲ್ಲ ಕಂಡೀಷನ್ಗಳನ್ನು ಒಪ್ಪಿಕೊಂಡ ಭಾರತ ಸಂಪೂರ್ಣವಾಗಿ ತನ್ನ ಆರ್ಥಿಕತೆಯಲ್ಲಿರುವಂತಹ ನೀತಿ ನಿಯಮಗಳನ್ನು ಹೊಸದಾಗಿ ರೂಪಿಸಿದ್ರೆ ಅದನ್ನು ನಾವು ರಚನಾತ್ಮಕ ಬದಲಾವಣೆ, ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ರಚನಾತ್ಮಕ ಬದಲಾವಣೆಯನ್ನು ತಂದಿದ್ದರ ಕಾರಣದಿಂದಾಗಿಯೇ 1991ರ ನೀತಿಯನ್ನು ನಾವು ನೂತನ ಆರ್ಥಿಕ ನೀತಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ನೂತನ ಆರ್ಥಿಕ ನೀತಿಯಲ್ಲಿ ಸರ್ಕಾರ ಯಾವುದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತು ಅಂತ ಹೇಳಿದ್ರೆ ಅಗೇನ್ LPG ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಪ್ರಕ್ರಿಯೆಗಳಿಗೆ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಡ್ತು. ಅದರ ಜೊತೆಯಲ್ಲೇ ಸರ್ಕಾರದ ಉದ್ದೇಶಗಳು, ಈ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೊಳಿಸಲಿಕ್ಕೆ ಸರ್ಕಾರದ ಉದ್ದೇಶಗಳು ಏನಿತ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಸಾರ್ವಜನಿಕ ಆದಾಯವನ್ನು ಹೆಚ್ಚಿಸುವಂಥದ್ದು. ಆಲ್ರೆಡಿ ಹೇಳಿದಾಗೆ ತೆರಿಗೆಗಳಿಂದ ಬರುವಂತಹ ಆದಾಯವಾಗಲಿ, ಸರ್ಕಾರ ತಾನು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳಿಂದ ಸೃಷ್ಟಿಯಾಗುವಂತಹ ಆದಾಯವಾಗಲಿ, ಅಥವಾ ವಿದೇಶಿ ವ್ಯಾಪಾರದಿಂದ ಬರುವಂತಹ ಆದಾಯವಾಗಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಇದ್ದುದರಿಂದ ನಾವು ಈ ಆರ್ಥಿಕ ಬಿಕ್ಕಟ್ಟಿನ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು. ಸೊ ಹಾಗಾಗಿ ನೂತನ ಆರ್ಥಿಕ ನೀತಿಯಲ್ಲಿ ನಾವು ಫಸ್ಟ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಟ್ವಿ ಅಂತ ಹೇಳಿದ್ರೆ ಆದಾಯವನ್ನು ಹೆಚ್ಚಿಸುವುದು.
ದೇಶದ ಸಾರ್ವಜನಿಕ ಆದಾಯವನ್ನು ಹೆಚ್ಚಿಸುವಂಥದ್ದು. ನಂತರ ಆಮದುಗಳನ್ನು ಕಡಿತಗೊಳಿಸುವುದು. ಸೊ ಆಲ್ರೆಡಿ ಹೇಳಿದ್ದೀನಿ ನಾನು, ಆಮದುಗಳು ಜಾಸ್ತಿ ಆದಷ್ಟು ನಮ್ಮ ವಿದೇಶಿ ವಿನಿಮಯ ಸಂಗ್ರಹದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಆ ಕಾರಣಗಳಿಂದಾಗಿ ಆಮದು ಪ್ರಮಾಣವನ್ನು ನಾವೇನು ಮಾಡಬೇಕು, ಆದಷ್ಟು ಪ್ರಮಾಣದಲ್ಲಿ ತಗ್ಗಿಸಬೇಕು. ಇದು ಎರಡನೇ ಉದ್ದೇಶವಾಗಿತ್ತು. ಅದರ ಜೊತೆಗೆ ರಫ್ತುಗಳನ್ನು ಹೆಚ್ಚಿಸುವಂಥದ್ದು. ರಫ್ತುಗಳನ್ನು ಯಾಕೆ ಹೆಚ್ಚಿಸಬೇಕು ಅಂತ ಹೇಳಿದ್ರೆ, ರಫ್ತನ್ನು ಮಾಡಿದಾಗ ನಮಗೆ ವಿದೇಶಿ ವಿನಿಮಯ ಸಂಗ್ರಹ ಹೆಚ್ಚಾಗ್ತದೆ. ಆ ಕಾರಣಗಳಿಂದಾಗಿ ರಫ್ತು ಸಂಗ್ರಹಕ್ಕೆ, ರಫ್ತು ಹೆಚ್ಚಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಪೈಪೋಟಿಯ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು. ಸೊ ಮೊದಲೆಲ್ಲ ನಮ್ದೇನಿತ್ತು ಅಂತ ಹೇಳಿದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳು ಅಥವಾ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು, ಸಾರ್ವಜನಿಕ ವಲಯದ ಉದ್ಯಮಗಳು. ಈಗ ಕಾಮನ್ ಆಗಿ ನೀವು ಯೋಚನೆ ಮಾಡಿದಾಗ ಸಾರ್ವಜನಿಕ ವಲಯದ ಉದ್ಯಮಗಳು ಅಂದರೆ ಸರ್ಕಾರದಿಂದಲೇ ನಡೆಸಲ್ಪಡುವಂತಹ ಉದ್ಯಮಗಳೇನಿದಾವಲ್ಲ ಅವು. ಸಾಮಾನ್ಯವಾಗಿ ದೇಶದಲ್ಲಿ ಕೆಲವು ಉದ್ಯಮಗಳು ಮಾತ್ರ ಲಾಭವನ್ನು ಗಳಿಸ್ತಾ ಇರ್ತವೆ. ಇನ್ನು ಬಹಳಷ್ಟು ಉದ್ಯಮಗಳು ನಷ್ಟವನ್ನು ಹೊಂದಿದ್ದಾವೆ. ಯಾಕೆ ನಷ್ಟವನ್ನು ಹೊಂದಿರ್ತವೆ ಅಂತ ಹೇಳಿದ್ರೆ, ಅವುಗಳಲ್ಲಿ ಅಂತಾರಾಷ್ಟ್ರೀಯ ಪೈಪೋಟಿಯ ಸಾಮರ್ಥ್ಯ ಇರೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಸರಕುಗಳೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿ ಮಾಡುವಂಥ ಸಾಮರ್ಥ್ಯವನ್ನು ಅವು ಪಡ್ಕೊಂಡಿರೋದಿಲ್ಲ. ಅದರ ಜೊತೆಯಲ್ಲಿ ಅವುಗಳ ನಿರ್ವಹಣೆಯಲ್ಲಿ ದಕ್ಷತೆ ಅನ್ನುವಂಥದ್ದು ಇರೋದಿಲ್ಲ. ಸೊ ಆ ಕಾರಣಗಳಿಂದಾಗಿ ನೂತನ ಆರ್ಥಿಕ ನೀತಿಯಲ್ಲಿ ಅಂತಾರಾಷ್ಟ್ರೀಯ ಪೈಪೋಟಿಯನ್ನು ವೃದ್ಧಿಸುವುದು, ಅದರ ಜೊತೆಗೆ PSUಗಳ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳ ದಕ್ಷತೆಯನ್ನು ಹೆಚ್ಚಿಸುವುದು ಪ್ರಮುಖವಾದಂತಹ ಉದ್ದೇಶಗಳಾಗಿದ್ವು. ಸೊ ಇದಿಷ್ಟು ನೂತನ ಆರ್ಥಿಕ ನೀತಿಯ ಹಿನ್ನೆಲೆಗಳದು. ಸೊ ಈ ನೂತನ ಆರ್ಥಿಕ ನೀತಿಯ ಹಿನ್ನೆಲೆಯನ್ನು 4 ಅಂಕಕ್ಕೆ ಪ್ರಮುಖವಾಗಿ ಕೇಳ್ತಾರೆ. ಅದರ ಜೊತೆಗೆ IBRDಯನ್ನು ವಿಸ್ತರಿಸಿ ಅಂತ ಹೇಳಿ ಕೇಳ್ತಾರೆ. ಅದರ ಜೊತೆಗೆ NEP ಯಾವಾಗ ಜಾರಿಗೆ ಬಂತು, ವೆನ್ ವಾಸ್ ನ್ಯೂ ಎಕನಾಮಿಕ್ ಪಾಲಿಸಿ ಇಂಪ್ಲಿಮೆಂಟೆಡ್ ಆರ್ ಅನೌನ್ಸ್ಡ್ ಅಂತ ಹೇಳಿ ಕೇಳ್ತಾರೆ. ನೂತನ ಆರ್ಥಿಕ ನೀತಿ ಯಾವಾಗ ಜಾರಿಗೆ ಬಂತು? ಈ ನೂತನ ಆರ್ಥಿಕ ನೀತಿ ಎನ್ನುವಂಥದ್ದು 1991 ಜುಲೈ ತಿಂಗಳಲ್ಲಿ ಜಾರಿಗೆ ಬಂತು. ಈ ನೂತನ ಆರ್ಥಿಕ ನೀತಿಯ ರೂವಾರಿಗಳು ಅಂತ ಹೇಳಿ ನಾವು ಡಾಕ್ಟರ್ MM ಸಿಂಗ್ ಮತ್ತು PV ನರಸಿಂಹರಾವ್ ಅವರನ್ನು ನೂತನ ಆರ್ಥಿಕ ನೀತಿಯ ರೂವಾರಿಗಳು ಅಂತ ಹೇಳಿ ಕರಿತೀವಿ. ಅಂದಿನ ಕಾಲದಲ್ಲಿ 1991ರ ಕಾಲದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಯಾಗಿರುವಂತಹ PV ನರಸಿಂಹರಾವ್ ಮತ್ತು ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ಅಂದಿನ ಸರ್ಕಾರದ ಹಣಕಾಸು ಸಚಿವರಾಗಿರುವಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ರೂಪಿಸಿದ ಈ ನೀತಿ ನೂತನ ಆರ್ಥಿಕ ನೀತಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಮುಂದಿನ ತರಗತಿಗಳಲ್ಲಿ ನಾವು ಈ LPGಯ ಕುರಿತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ಗಳ ಕುರಿತು ಹೆಚ್ಚಿನ ಮಟ್ಟದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ.